ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ವೀಕೆಂಡ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ವೀಕೆಂಡ್ ಆಗಿದ್ದರಿಂದ ಇವತ್ತು ವರ್ಕೌಟು ಹೋಗಿರಲಿಲ್ಲ. ನಾರ್ಮಲಾಗಿ ಹೋಗ್ತೀವಿ, ಬಟ್ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಮೀನ್ಸ್ ಒಂದು 5:30 ಆಯಿತು. ಹಾಗೂ ಫ್ರೆಂಡು ನಾನು ಇಬ್ಬರು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ್ದರೆ ಮನೇಲಿರೋರೆಲ್ಲ ನಿದ್ರೆ ಹೊಡಿತಾನೇ ಇದ್ದರು. ವೀಕೆಂಡು ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸೊ ಮಾರ್ನಿಂಗ್ ನಾನೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೆಲವು ಥಿಂಗ್ಸ್ ತರೋದಿತ್ತು, ಅದೆಲ್ಲ ಹೋಗಿ ನಮ್ಮ ಅಪಾರ್ಟ್ಮೆಂಟ್ ಒಳಗಿರುವ ಅಂಗಡಿಯಲ್ಲೇ ತೊಗೊಂಡು ಬರಬೇಕು. ಸೊ ಅದಕ್ಕಿಂತ ಮುಂಚೆ ಬಟ್ಟೆಗಳೆಲ್ಲ ಹಾಕಿದ್ರೆ ನಮ್ಮ ಹೆಲ್ಪರ್ ಬಂದು ಬಟ್ಟೆ ಎಲ್ಲ ಒಣಗಾಕ್ಬಿಡ್ತಾರೆ. ಬೆಳಗ್ಗೆನೇ ಒಣಗಾಕಿದ್ರೆ ಸ್ವಲ್ಪ ಆರುತ್ತೆ. ಬಿಕಾಸ್ ಬ್ಯಾಂಗ್ಳೂರು ವೆದರು ಬಿಸಿಲಿರುತ್ತೆ, ಮಳೆ ಇರುತ್ತೆ, ಈ ಮೋಡ ಇರುತ್ತೆ, ಹೆಂಗೆಂಗೂ ಇರುತ್ತೆ. ಬೆಳಗ್ಗೆನೇ ಒಗ್ದಾಕ್ಬಿಟ್ರೆ ಸ್ವಲ್ಪ ಟೈಮಿಗೆ ಆರಾಕ್ಬೋದು. ಸೊ ಕೆಲವು ಸೀರೆಗಳೆಲ್ಲ ಇದ್ವು, ಅವು ಸ್ವಲ್ಪ ಐನ್ ಮಾಡ್ತಾ ಇದ್ದೀನಿ. ತುಂಬ ಸೀರೆಗಳು ಈ ವೀಕ್ 2 ವೀಕ್ಸ್ ತುಂಬ ಬ್ಯುಸಿ ಸೀರೆ ಐನ್ ಮಾಡೋದ್ರಲ್ಲೇ. ಸೊ ಅದನ್ನು ಸ್ವಲ್ಪ ಐನ್ ಮಾಡಿ ಎತ್ತಿಕ್ಬಿಟ್ಟಿದ್ದೆ. ಸೊ ವೀಕೆಂಡ್ ಆಗಿದ್ದರಿಂದ ಮಾರ್ನಿಂಗೇ ಸ್ವಲ್ಪ ಕೆಲಸಗಳು ಮುಗಿಸ್ಬೇಕು. ಹಾಗಾಗಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬಂದು ಮಟನ್ ಸಾರು, ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಮಟನ್ ಬಂದು ನೆನ್ನೆ ನೈಟೇ ತಂದಿಟ್ಬಿಟ್ಟೆ. ಬಿಕಾಸ್ ಸ್ಯಾಟರ್ಡೆ ಸಂಡೇ ಅಲ್ಲಿ ಅಂಗಡಿ ಶಾಪ್ಗಳಲ್ಲಿ ಕ್ಯೂ ನಿಲ್ಲಕ್ಕಾಗಲ್ಲ, ಎಲ್ಲರೂ ನಾನ್ ವೆಜ್ಜಿಗೆ ಒದ್ದಾಡ್ತಾ ನಿಂತಿರ್ತಾರೆ. ಹಾಗಾಗಿ ನಾನು ಒಂದಿನ ಮುಂಚೆನೇ ತಂದಿಟ್ಬಿಡ್ತೀನಿ. ನಾಳೆ ಮಾಡಬೇಕಂದ್ರೂ, ಮಧ್ಯಾಹ್ನ ಮಾಡಬೇಕಂದ್ರೂ ಅಷ್ಟೇ, ಮಾರ್ನಿಂಗ್ ಮಾಡಬೇಕಂದ್ರೆ ಅಷ್ಟೇ, ಫ್ರೈಡೆಗೆ ತಂದುಬಿಡ್ತೀನಿ. ಸೊ ಆಲ್ಮೋಸ್ಟ್ ಫ್ರೆಶ್ಶಾಗೇ ಇರುತ್ತೆ. ಯಾಕಂದರೆ ಇಲ್ಲಿ ಮೂಮೆಂಟ್ ಜಾಸ್ತಿ ಇರುತ್ತೆ. ಪಕ್ಕದಲ್ಲೇ ಇದೆ ಒಂದು ದೊಡ್ಡ ಮಾರ್ಟು. ಸೊ ಅದು ಸ್ವಲ್ಪ ಮೂಮೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ರೆಶ್ಶಾಗಿ ಸಿಗುತ್ತೆ. ಸೊ ಹಾಗಾಗಿ ತಂದು ಇಟ್ಬಿಡ್ತೀನಿ. ಇವಾಗ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಡ್ತೀನಿ. ಈ ವಾಷಿಂಗ್ ಮಿಷಿನ್ ಆಲ್ಮೋಸ್ಟ್ 1 ಅವರ್ 15 ಮಿನಿಟ್ಸ್ ಏನೋ ಹೋಗಿರುತ್ತೆ. ಸೊ ಅಷ್ಟೊತ್ತಿಗೆ ನಮ್ಮ ಹೆಲ್ಪರ್ ಬರೋಷ್ಟರೊಳಗೆ ಇದು ಒಗೆದು ಕೊಟ್ಟರೆ ಅವ್ರು ಬಂದು ಒಣಗಾಕ್ತಾರೆ. ಅದ್ರ ಮೇಲ್ಗಡೆನೇ ಅವ್ರು ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಆಯಿತಾ, ವಾಶ್ ಮಾಡಿ. ಸೊ ಅದು ಲಾಸ್ಟಿಗೆ ಬಂದು ರೊಟೇಟ್ ಆಗಿ ಅದು ಹಿಂಡಬೇಕಾದ್ರೆ ಅದ್ರದ್ದು ಸೌಂಡ್ ಜೋರಿರುತ್ತೆ, ಮೀನ್ಸ್ ಶೇಕ್ ಜಾಸ್ತಿ ಆಗುತ್ತೆ. ಸೊ ಬಾಟಲ್ಸ್ ಏನಾದರೂ ಒಡೆದೋಗುತ್ತಂತ ಸೈಡಿಗೆ ಎತ್ತಿಕ್ತಾ ಇದ್ದೀನಿ. ಸೊ ಮಾರ್ನಿಂಗೆ ಒಂದು ಧೂಪ ಇರಲಿ ಮನೆಗೆ ಅಂಥೇಳಿ ಎವ್ರಿಡೇ ಧೂಪ ಹಚ್ತೀನಿ. ನಂಗೆ ತುಂಬ ಇಷ್ಟ ಆ ಸ್ಮೆಲ್ಲು. ಆ ಸ್ಮೆಲ್ಗೆ ನಮಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಧೂಪ ಹಚ್ಚಿಟ್ಟಿದ್ದೀನಿ. ಸೊ ನೆನ್ನೆ ಸಂಜೆನೇ ಇವರು ವಾಶ್ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ಡಸ್ಟ್ಬಿನ್ಗಳನ್ನೆಲ್ಲ. ಸೊ ನೆನ್ನೆ ನೈಟಿಗೆ ಸ್ವಲ್ಪ ಹಾಗೆ ಕವರಲ್ಲೇ ಹಾಕಿಟ್ಟಿದ್ದೆ. ಇವಾಗ ಡಸ್ಟ್ಬಿನ್ ಕವರ್ ಹಾಕಿಬಿಟ್ಟು ನೀಟಾಗಿ ಇಡಬೇಕು. ಆಲ್ಮೋಸ್ಟ್ 3 ಡೇಸ್ಗೆ ಒನ್ಸ್ ವಾಶ್ ಮಾಡಬೇಕು, ಬಟ್ ಅವರು ವೀಕ್ಲಿ ಒನ್ಸ್ ಮಾಡಿಟ್ಟು ಹೋಗ್ತಾರೆ. ಡಸ್ಟ್ಬಿನ್ ಅಲ್ವಾ, ಸೊ ನೀಟಾಗಿ ಇಟ್ಕೋಬೇಕು. ಅದು ಎಷ್ಟು ಹೈಜೀನ್ ಇರುತ್ತೋ ಅಷ್ಟು ನಮಗೆ ಒಳ್ಳೆಯದೇ. ಸೊ ಮಟನ್ ನೋಡಿ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಫ್ರೆಶ್ ಆಗಿದೆ ನೋಡಿ, ಚೆನ್ನಾಗಿದೆ, ಏನೂ ಆಗಿಲ್ಲ. ಮಟನ್ನ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ. ಸೊ ಆ ವಾಷಿಂಗಲ್ಲೇ ಅದರದ್ದು ಎಲ್ಲ ಇದನ್ನು ಹೋಗ್ಬಿಡುತ್ತೆ. ನೀಟಾಗಿ ವಾಶ್ ಮಾಡಬೇಕು. ಆಲ್ಮೋಸ್ಟ್ ನಾನೇನು ಮಾಡ್ತೀನಿ, ಕೆಲವರೆಲ್ಲ ಮಟನ್ ಕೊಡಬೇಕಾದ್ರೆ ಕೊಬ್ಬು ಹಾಕ್ಬಿಡ್ತಾರೆ. ನಾವಿವಾಗ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿದ್ದೀನಿ. ನಂದು ವೆಯ್ಟ್ ಲಾಸ್ ಆಗಿದೆ. ನನ್ನ ವೆಯ್ಟು ಹಾಗೇ ಇರಬೇಕು, 1 kg ಮೇಲೆ ಕೆಳಗೆ ಆದರೂ ಪರವಾಗಿಲ್ಲ. ಬಟ್ ಆದರೆ ನನ್ನ ಒಂದು ಮನೆಯಲ್ಲಿ ನನ್ನ ಮಗು ಇದೆ. ಸೊ ಹಾಗಾಗಿ ನನ್ನದೇ ನೋಡ್ತಾ ಇರೋಕ್ಕಾಗಲ್ಲ. ಅವಳಿಗೂ ಸ್ವಲ್ಪ ಟೇಸ್ಟಾಗಿ, ಅವಳಿಗೂ ಸ್ವಲ್ಪ ಎಲ್ಲ ವಿಟಮಿನ್ಸು ಬೇಕಲ್ವ. ಹಾಗಾಗಿ ವೀಕ್ಲಿ ಒನ್ಸ್ ನಾನು ಈ ರೀತಿ ಏನಾದರೂ ಸ್ವಲ್ಪ ನಮಗೆ ಕ್ಯಾಲರೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಈ ರೀತಿ ಒಂದು ಸ್ವಲ್ಪ ಅಡುಗೆಗಳನ್ನ ಮಾಡ್ತೀನಿ ನಾನು. ಸೊ ಅವಳಿಗೆ ಸ್ವಲ್ಪ ಮಟನೆಲ್ಲ ಅವಳು ಜಾಸ್ತಿ ತಿನ್ನಲ್ಲ, 1 ಪೀಸ್ ಅಷ್ಟೇ ತಿನ್ನೋದು, 1 ಪೀಸೋ 2 ಪೀಸೋ. ಆದ್ರೂ ಮಟನ್ ಗ್ರೇವಿ ಎಲ್ಲ ಇದ್ದರೆ ಸ್ವಲ್ಪ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿ ತಿಂತಾಳೆ ಅವಳು. ಸೊ ಹಾಗಾಗಿ ಅವಳಿಗೋಸ್ಕರ ಮತ್ತು ಹಸ್ಬೆಂಡ್ಗೋಸ್ಕರ ಮಾಡ್ತೀನಿ. ನಾವು ತಿನ್ನಬಾರ್ದು ಅಂತಲ್ಲ, ಬಟ್ ಮಾರ್ನಿಂಗೇ ನಾವು ತಿನ್ನೋದ್ರಿಂದ ನಮಗೆ ಈ ಹೋಲ್ ಡೇ ಏನಾಗುತ್ತೆ, ನಾವು ಓಡಾಡ್ತಾ ಇರ್ತೀವಲ್ವ, ಅದರಲ್ಲೇ ಅದು ಚೆನ್ನಾಗಿ ಹೋಗುತ್ತೆ. ಬಟ್ ಆದರೆ ಜಾಸ್ತಿ ತಿನ್ನಬಾರ್ದು, 2 ಪೀಸ್ ಮೇಲೆ ತಿನ್ನಲೇಬಾರ್ದು. ಯಾಕಂದರೆ ಸಾಂಬಾರಲ್ಲೇ ತುಂಬ ಅದರದ್ದು ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಸೊ ಪೀಸ್ 1-2 ತಿಂದ್ರೂ ಸಾಕು. ಸೊ ಅದನ್ನು ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕಿ ಒಂದು 10 ನಿಮಿಷ ಹಾಗೆ ನೆನೆಸಿಡಿ ಮಟನ್ನ. ಆಮೇಲೆ ವಾಶ್ ಮಾಡಿ, ಆಮೇಲೆ ಮತ್ತೆ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಿ. ಚೆನ್ನಾಗಿರುತ್ತೆ. ಸ್ಮೆಲ್ ಅಂತಲೇ ಇರಲ್ಲ ನಿಮಗೆ. ಆ ಮಟನ್ನು ಅಷ್ಟು ಫ್ಲೇವರಾಗಿ ಸೂಪರಾಗಿರುತ್ತೆ. ಸೊ ಅವರು ಇಬ್ಬರು ಎದ್ದು ಬರ್ತಾ ಇದ್ದಾರೆ. ಹಾಗಾಗಿ ಕಾಫಿ ಕುಡಿಬೇಕನ್ನಿಸ್ತು. ಇವತ್ತು ನಮ್ಮ ಡೇ ಅಲ್ವಾ. ಸೊ ಆರಾಮಾಗಿ ಸ್ವಲ್ಪ ಬ್ರೌನ್ ಶುಗರ್ ಹಾಕ್ಕೊಂಡು ಕಾಫಿ ಕುಡಿತಿದ್ದೀನಿ. ಸೊ ಶುಗರ್ ಡೈಲಿ 1 ಸ್ಪೂನ್ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ.
ಯಾಕಂದರೆ ವರ್ಕೌಟ್ ಮಾಡ್ತಾಯಿದ್ದೀವಿ, ವಾಕಿಂಗ್ ಮಾಡ್ತಿದ್ದೀವಿ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ತೀರಾ ನಾನು ಎಲ್ಲ ಕಂಟ್ರೋಲ್ ಮಾಡಬೇಕು. ನಮಗೆ ವೆಯ್ಟ್ ಲಾಸ್ ಆದಾಗ ಖಂಡಿತವಾಗ್ಲೂ ನಮಗೆ ವೆಯ್ಟ್ ಲಾಸ್ ಬೇಕು ಅಂದರೆ ಕಂಟ್ರೋಲ್ ಮಾಡಲೇಬೇಕು ಪ್ರತಿಯೊಂದು. ಇವಾಗ ನಾನು ಮ್ಯಾನೇಜ್ ಮಾಡ್ತಿರೋದ್ರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಅದು ಒಂದು ಹಾಫ್ ಗ್ಲಾಸ್ ಅಷ್ಟೇ ಕಾಫಿ. ಸೊ 1 ಸ್ಪೂನ್ ಅಂದರೆ ನನಗೂ ಹಸ್ಬೆಂಡ್ಗೂ ಇಬ್ರಿಗೂ ಹಾಫ್. ಅವರು ಎದ್ದು ಬಂದವ್ರಿಗೂ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ದೆ. ಅವರು ವರ್ಕೌಟ್ ಹೋಗೋದ್ರಿಂದ ಅವ್ರಿಗೂ ಸ್ವಲ್ಪ ಮೈಕೈ ನೋವಿರುತ್ತೆ, ಮತ್ತು ಹೇರ್ಗೆ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಇಟ್ಟೆ. ಸೊ ಮಟನ್ ಸಾಂಬಾರಿಗೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಚಿಟಿಕೆ ಎಣ್ಣೆ ಅಷ್ಟೇ, 1-2 ಡ್ರಾಪ್ ಇರ್ಬೋದು ಅಷ್ಟೇ. ಆ 2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಧನಿಯಾ, ಕಾಳುಮೆಣಸು, ಜೀರಿಗೆ, ಸೋಂಬು, ಗಸಗಸೆ, ಆನಿಯನ್ 1, ಟೊಮೊಟೊ ಒಂದು ಅರ್ಧ, ಚಿಕ್ಕದಿದ್ರೂ ಓಕೆನೇ, ಮೀಡಿಯಮ್ದು ಆನಿಯನ್ ಸ್ವಲ್ಪ ಜಾಸ್ತಿ ಇಲ್ಲ ಅಂದರೆ ಚಿಕ್ಕ ಸೈಜು ಟೊಮೊಟೊ, ಸ್ವಲ್ಪ ದೊಡ್ಡ ಸೈಜು ಆನಿಯನ್ 1, ಬೆಳ್ಳುಳ್ಳಿ, ಶುಂಠಿ, 1 ಏಲಕ್ಕಿ 1 ಬೇಡ, ಸ್ವಲ್ಪ ಅರ್ಧ ಹಾಕೊಳ್ಳಿ ಫ್ಲೇವರಿಗೆ ಅಷ್ಟೇ. 1 kg ಆದರೆ 1 ಹಾಕೋಬೋದು, ಇದು ½ kg ಹಾಗಾಗಿ. ಮತ್ತು ಲವಂಗು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ. ಸೊ ಇಷ್ಟು ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಸೊ ಅಷ್ಟರಲ್ಲಿ ನಾನು ಕುಕ್ಕರಲ್ಲಿ ಮಟನ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಗಿಸ್ತಾ ಇದ್ದೀನಿ. ಒಂದು 4 ವಿಷಲ್ಸ್ ಬಿಡ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟ್ ಮಟನ್ ಬೇಗ ಬೇಯುತ್ತೆ. ಮಿಕ್ಸಿ ಜಾರಿಗೆ ಅಮ್ಮ ಮಾಡಿಕೊಟ್ಟಿರೋಂಥ ಮಸಾಲ, ಸೊ ಆ ಪೌಡರ್ನ ಹಾಕ್ತಾಯಿದ್ದೀನಿ. ಮಿಕ್ಕಿದ್ದು ಫ್ರೈ ಮಾಡಿರೋದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಲೆಮನ್ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಮಟನ್ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ 1 ವಿಷಲ್ ಬಿಟ್ಟರು ಸಾಕು. ಅಂದರೆ ಮಟನಲ್ಲಿ ಚೆನ್ನಾಗಿ ಇದಾಗುತ್ತೆ. ಸೊ ಆ 1 ವಿಷಲ್ ಬಿಟ್ಬಿಟ್ಟು ಕೊನೆಯಲ್ಲಿ ಇನ್ನೊಂದು ವಿಷಲ್ಗೆ ನಾನು ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೆ ಒಟ್ಟಿಗೆ ಬೇಕಾದರೆ ಒಂದೇ ಸತಿನೂ ಮಾಡ್ಕೋಬೋದು. ಮಟನ್ ಸಾಂಬಾರು ಮಸಾಲೆ ಎಲ್ಲ ಹಾಕಿ 4 ವಿಷಲು ಬಿಟ್ಕೋಬೋದು. ಬಟ್ ಆ ಕುಕ್ಕರಲ್ಲೆಲ್ಲ ಮೇಲೆ ಬಂದು ಏನೇನೋ ಆಗಿರುತ್ತೆ ಮಸಾಲೆಗಳು. ಹಾಗಾಗಿ ಫಸ್ಟೇ ನಾನು ಒಂದು 4 ವಿಷಲ್ ಬಿಡ್ತೀನಿ. ಆಮೇಲೆ 1 ವಿಷಲ್ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬಟ್ ಆಲೂಗೆಡ್ಡೆ ಹಾಕಿರೋದ್ರಿಂದ ಇನ್ನೊಂದು ವಿಷಲ್ ಬಿಟ್ಟಿದ್ದೀನಿ. ಸೊ ಮಾರ್ನಿಂಗಿಗೆ ನೋಡಿ ಎಷ್ಟು 2 ಪೀಸ್ ಅಷ್ಟೇ. ಸೊ ನಮ್ಮ ಹೆಲ್ಪರಿಗೂ, ನನಗೆ, ಲಿಯಾಗೆ, ಆಮೇಲೆ ನನ್ನ ಹಸ್ಬೆಂಡ್ಗೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಕುಕ್ಕುಂಬರು, ಆನಿಯನ್ನು. ಸೊ ಅದು ನಮ್ಮ ಹತ್ರ ಮುಂದೆ ಇಟ್ಟರೆ ತಿನ್ನಬೇಕು ಅನಿಸ್ತಾ ಅಟ್ಲೀಸ್ಟ್ ತಿಂತಾರೆ. ನೀವು ಪ್ರತಿ ಮೀಲ್ಗೂ ಅಷ್ಟೇ ಈ ಕುಕ್ಕುಂಬರು, ಆನಿಯನ್ನು ಕಟ್ ಮಾಡಿ ಪಕ್ಕದಲ್ಲಿಡಿ. ಸುಮ್ಮನೆ ಆದರೂ ಕೈಯಲ್ಲಿ ಹೋಗಿ ಏನೋ ತಿನ್ನಬೇಕು ಅಂತ ಅದು ಖಂಡಿತ ತಿಂತಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ನಾವು ಇದನ್ನು ತಿಂದರೆ ನಮಗೆ ಮ್ಯಾನೇಜ್ ಆಗ್ತಾ ಹೋಗುತ್ತೆ ವೆಯ್ಟು. ಸೊ ಮಾರ್ನಿಂಗ್ ಒಂದು ಗಡತ್ತಾಗಿರುವಂಥ ಬ್ರೇಕ್ಫಾಸ್ಟ್ ಆಯಿತು. ನಾನು ಸ್ಯಾಟರ್ಡೇನೇ ತುಂಬ ಬ್ಯುಸಿಯಾಗಿರ್ತೀನಿ. ಯಾಕಂದರೆ ವೀಕ್ ಡೇಸಲ್ಲೆಲ್ಲ ಬೆಳಗ್ಗೆನೇ ನನ್ನ ಕೆಲಸಗಳು ಮುಗಿದೋಗುತ್ತೆ. ಬಟ್ ಆದರೆ ಕೆಲಸಗಳೆಲ್ಲ ಆದಮೇಲೆ ನನ್ನ ಬೇರೆ ಕೆಲಸಗಳಿರುತ್ತೆ. ನನ್ನ ಬಿಸ್ನೆಸ್ ಆಗಲಿ ಅದನ್ನು ನೋಡೋದಿರುತ್ತೆ. ಬಟ್ ಸ್ಯಾಟರ್ಡೆ ಸಂಡೇ ಬಿಸ್ನೆಸ್ ಎಲ್ಲ ಏನೂ ನೋಡೋಕ್ಕಾಗಲ್ಲ. ಸೊ ಇದೇ ಕೆಲಸಗಳು, ಮಕ್ಕಳನ್ನ ನೋಡೋದು, ಹಸ್ಬೆಂಡ್ಗೆ ಏನು ಬೇಕು ಮಾಡೋದು, ಸೊ ನಮಗೇನು ಬೇಕು ಅದೆಲ್ಲ ಮಾಡೋದು, ಲಿಯಾನ್ಗೆ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಅವೆಲ್ಲ ಇರುತ್ತೆ. ಸೊ ಅವಳು ಇವತ್ತು ಕಬೋರ್ಡ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾಳೆ. ಅವಳಿಗೆ ಸುಮಾರು ಬಟ್ಟೆಗಳು, ತುಂಬ ಅಂದರೆ ವರ್ಷಕ್ಕೆ ಒಂದು 15-20 ಬಟ್ಟೆ ಆದರೂ ಈ ರೀತಿ ಬಟ್ಟೆಗಳನ್ನ ತೆಗೆದಾಕ್ತಾ ಇದ್ದಾಳೆ. ಬಿಕಾಸ್ ಅವ್ರು ವರ್ಷಕ್ಕೂ ಬೆಳೀತಾರಲ್ಲ, ಇಡ್ಸಲ್ಲ. ಬಟ್ ಒಳ್ಳೆ ಕಾಸ್ಟ್ಲಿ ಬಟ್ಟೆಗಳೇ, ಎಲ್ಲ ಬೇಡ ಅಂತ ಹೇಳಿ ನಮ್ಮ ಹೆಲ್ಪರ್ ಅವ್ರ ಮನೇಲಿ ಒಂದು ಮಗು ಇದೆಯಂತೆ, ತುಂಬ ಒಳ್ಳೆ ಬಟ್ಟೆಗಳು 1 ಟೈಮ್ 2 ಟೈಮ್ಸು ಹಾಕಿರಲ್ಲ, 1 ಟೈಮ್ ಹಾಕಿದ್ದಾಳೆ ಅಷ್ಟೇ. ಅದನ್ನೆಲ್ಲ ಅವಳಿಗೆ ಬೇಡ್ದಾಗಿರೋದೆಲ್ಲ ನೋಡಿ ತೆಗೆದು ಇಡ್ತಾ ಇದ್ದಾಳೆ. ಇದು ನನಗೆ ಇಡಿಸ್ತಾ ಇಲ್ಲ ಅಂತ ತೋರಿಸಿ ಅದನ್ನೆಲ್ಲ ಹಾಕ್ತಾ ಇದ್ದಾಳೆ. ಎಲ್ಲ ಹೊಸ ಬಟ್ಟೆಗಳು. ಹಾಗಾಗಿ ಹೆಲ್ಪರ್ ಅವ್ರ ಮನೆಗೆ ಕೊಟ್ಟು ಕಳಿಸ್ಬಿಟ್ವಿ. ಸೊ ಮಕ್ಕಳು ಬೆಳೀತಾ ಬಟ್ಟೆಗಳು ಇಲ್ಲಿ ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಅವಳಿಗೆ ಇನ್ನೇನಾದರೂ ಒಂದು ಬಟ್ಟೆ ಬೈ ಮಾಡಬೇಕಂದ್ರೂ ಕೂಡ ಪ್ಲೇಸ್ ಇಲ್ಲ ಅವಳ ಕಬಾರ್ಡಲ್ಲಿ. ಸೊ ಹಾಗಾಗಿ ಬೇಡದಿರೋದೆಲ್ಲ ಅವಳದು ಫುಲ್ಲು ಕ್ಲಿಯರ್ ಮಾಡಿಬಿಟ್ಟು, ಸೊ ಬೇಕಾಗಿರೋದು ಮಾತ್ರ ನೀಟಾಗಿ ಇಟ್ಕೊಂಡು, ಮತ್ತು ಅವಳಿಗೆ ಇನ್ನೇನಾದರೂ ಹೊಸ ಫಂಕ್ಷನ್ಗೋ, ಇವಾಗ ನೋಡಿ ಮತ್ತೆ ಹಬ್ಬಗಳು ಬರ್ತಿದೆ, ಅವಾಗೆಲ್ಲ ಬಟ್ಟೆ ತೆಗಿಬೇಕು, ಅದನ್ನೆಲ್ಲ ನಾವು ಹೊಸದಾಗಿ ಮಾಡ್ಬೋದು. ಸೊ ಆಲ್ಮೋಸ್ಟ್ ಒಂದು 25-30 ಜೊತೆ ಬಟ್ಟೆನ ಹಾಕ್ಬಿಟ್ಟಿದ್ದಾಳೆ. ಅಷ್ಟು ಬಟ್ಟೆಗಳು, ಅಷ್ಟು ಒಳ್ಳೆ ಬಟ್ಟೆಗಳು, ಹೊಸ ಬಟ್ಟೆಗಳು. ಬಟ್ ಇಡಿಸಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಪಾಪ ಇಲ್ದವ್ರು ಹಾಕ್ಕೊಂಡು ಹೋಗಲಿ ಅನ್ನೋಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಎತ್ತಿ ಕೊಟ್ಬಿಟ್ಳು. ಸೊ ಅವಳಿಗೂ ತುಂಬ ದಿನದಿಂದ ನಾನು ಕೊಡಲ್ಲ, ಇಟ್ಕೊತೀನಿ ಅಂತ ಕೆಲವೆಲ್ಲ ಇಟ್ಕೊಂಡಿದ್ಲು, ಆಯಿತಾ. ಸೊ ಇದೆಲ್ಲ ತುಂಬ ದಿನದಿಂದ ಇಟ್ಕೊಂಡಿದ್ಲು, ನಂಗೆ ಇದು ಬೇಕು ಅಂತ. ಅದು ಅವಳಿಗೆ ಗೊತ್ತಾಗದೆ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಆಗಾಗ ಎತ್ತಾಕ್ತಿದ್ದೆ.
ಬಟ್ ಈ ಸತಿ ಏನಾಯ್ತು ಅಂದರೆ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ, ಸೊ ಅರ್ಥ ಆಗ್ತಿದೆ ನನ್ನ ಕಬರ್ಡಲ್ಲಿ ಪ್ಲೇಸ್ ಇಲ್ಲ, ನನಗೆ ಹೊಸ ಬಟ್ಟೆ ಬೇಕು ಅಂದರೆ ನಂಗೆ ಪ್ಲೇಸ್ ಸಾಕಾಗ್ತಿಲ್ಲ ಅಂತ ಅವಳಿಗೆ ಅರ್ಥ ಮಾಡಿಕೊಂಡು ಅವಳೇ ಜೋಡಿಸ್ಕೊತಾಳೆ ಅವಳ ಬಟ್ಟೆನ. ವೀಕ್ಲಿ ಒನ್ಸ್ ಅವಳವಳೇ ಅರೇಂಜ್ ಮಾಡ್ಕೊತಾಳೆ. ಸೊ ಆವಾಗ ಅವಳಿಗೆ ಗೊತ್ತಾಗುತ್ತೆ ಅವಳ ಬಟ್ಟೆ ಎಲ್ಲಿಟ್ಟಿದ್ದಾಳೆ ಏನು ಅಂತ. ಎಷ್ಟೇ ಮನೇಲಿ ಏನೇ ಹೆಲ್ಪರ್ ಇದ್ದರೂ ಕೂಡ ಅವಳಿಗೆ ಬೇಕಾಗಿರೋ ಕೆಲಸ ಅವಳು ಮಾಡ್ಕೊಂಡಾಗಲೇ ಅವಳಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಕೆಲವೆಲ್ಲ ಅವಳೇ ಮಾಡ್ಕೊತಾಳೆ. ಹೆಲ್ಪರು ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಕೂಡ ಅವಳು ಮಾಡ್ಕೊಳ್ಳೋದ್ರಲ್ಲಿ ಅವಳಿಗೊಂದು ಖುಷಿ. ಸೊ ಅವಳಿಗೂ ಗೊತ್ತಾಗುತ್ತೆ ಅವಳ ಥಿಂಗ್ಸ್ ಎಲ್ಲಿದೆ ಏನಿದೆ ಅನ್ನೋದು. ನಮಗೂ ಅದು ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ಸೊ ಆಮೇಲೆ ಕೆಲವು ಕೆಲಸಗಳೆಲ್ಲ ಮಾಡಿ ಆದಮೇಲೆ ಮಧ್ಯಾಹ್ನ ಲಂಚ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಲಂಚು ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಮಟನ್ನು, ಒಂದು ಇಡ್ಲಿ, ಸ್ವಲ್ಪ ರೈಸು. ಸೊ ಮಿಕ್ಕಿರೋ ಸೀರೆಗಳನ್ನೂ ನಾನು ಐನ್ ಮಾಡಿಟ್ಟೆ ಈ ಟೈಮಲ್ಲಿ. ಸೊ ಹಸ್ಬೆಂಡ್ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ದರು. ಆ ಟೈಮಲ್ಲಿ ನನಗೆ ಸ್ವಲ್ಪ ಗ್ಯಾಪ್ ಸಿಕ್ತು, ಹಾಗಾಗಿ ಇನ್ನೊಂದು 2-3 ಸೀರೆನ ಐನ್ ಮಾಡಿಟ್ಟೆ. ಸೊ ಇವತ್ತು ಸಂಜೆ ಲಿಯಾಗೆ ಬಂದು ಭರತನಾಟ್ಯಂ ಕ್ಲಾಸು ಆಲ್ರೆಡಿ ನಾನು ಹೇಳಿದೆ. ನಮ್ಮ ಅಪಾರ್ಟ್ಮೆಂಟಿಗೆ ಒಬ್ಬರು ಟೀಚರ್ ಬರ್ತಾಯಿದ್ರು. ಆಲ್ಮೋಸ್ಟ್ 2 ಇಯರ್ಸಿಂದ ಅವ್ರ ಹತ್ರನೇ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅವಳು. ಬಟ್ ಇವಾಗ ಅವ್ರ ಅಕಾಡೆಮಿಯಲ್ಲೇ ಮಾಡಿಸ್ತಾ ಇದ್ದಾರೆ. ಸೊ ಅದು ಬಂದು ಇಲ್ಲಿಂದ ನಮಗೊಂದು 7 ಕಿಲೋಮೀಟರ್ಸ್ ಆಗುತ್ತೆ. ಎವ್ರಿ ವೀಕೆಂಡು ನಮಗೋಸ್ಕರ ಕ್ಲಾಸಸ್ನ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಎವ್ರಿ ವೀಕೆಂಡು ಹೋಗ್ತೀವಿ. ಇವಾಗ ಸಂಜೆ ಅವಳಿಗೆ ಕ್ಲಾಸ್ ಇರೋದ್ರಿಂದ ಕರ್ಕೊಂಡೋಗೋಳನ್ನ ಬಿಟ್ಟು 1 ಅವರ್ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸೊ 1 ಅವರ್ ವೆಯ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿಗೆ ಹೊರಗಡೆ ಅಲ್ಲೇ ಅಕ್ಕಪಕ್ಕ ತುಂಬ ಹೋಟೆಲ್ಸ್ ಇದ್ದಾವೆ. ಸೊ ಸ್ವಲ್ಪ ಟೆಂಪ್ಟ್ ಆಗ್ತಾಯಿತ್ತು ಏನಾದರೂ ತಿನ್ನೋಣ ಅಂತ. ಹಾಗಾಗಿ ಒಂದು 4 o'clock ಹಾಗೆ ಹೋಗಿದ್ವಿ. ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಈ ರೀತಿ ಚಾಟ್ಸ್ ಶಾಪ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮ ಲಿಯನ್ ಜೊತೆಗೆ ಅವಳ ಫ್ರೆಂಡು ಬರ್ತಾಳೆ, ಅವ್ರ ಫ್ಯಾಮಿಲಿ ನಾವು ಇಬ್ಬರು ಹೋಗಿ ಮಸಾಲ ಪುರಿ, ಒಂದು ಕಾಫಿ ಕುಡಿದ್ವಿ. ಸೊ ಅಲ್ಲಿದು ಮಸಾಲ ಪುರಿ ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ನಾರ್ತ್ ಕಡೆ ಇದ್ದರೆ ಅದನ್ನು ಟ್ರೈ ಮಾಡಿ. ಸೊ ನಮ್ಮ ಮಸಾಲ ಪುರಿ ತುಂಬ ಚೆನ್ನಾಗಿದೆ. ಅದು ಯಲಹಂಕ ಓಲ್ಡ್ ಟೌನಲ್ಲಿದೆ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ಅದು ಮುಗಿಸ್ಕೊಂಡಾದ್ಮೇಲೆ ಅವಳದು ಕ್ಲಾಸ್ ಮುಗೀತು. ಅವಳು ಕಾಲ್ ಮಾಡ್ತಾಳೆ. ಸೊ ಅವಳು ಕಾಲ್ ಮಾಡಿದ ತಕ್ಷಣ ನಾವು ಹೋಗಿ ಕರ್ಕೊಂಡು ಬಂದುಬಿಡ್ತೀವಿ. ಬರಬೇಕಾದ್ರೆ ಹೇಳಿದ್ಲು ಅವಳಿಗೇನೋ ಬೇಕು ಇದರಲ್ಲಿ ಅಂತ. ಸೊ ಬರಬೇಕಾದ್ರೆ ಅವರ ಅಪ್ಪ ಎಲ್ಲ ಕೊಡಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಮನೆಗೆ ಬರೋ ಅಷ್ಟರೊಳಗೆ 6 o'clock ಆಗ್ತಾಯಿತ್ತು. ಸರಿ, ಅವರು ಒಂದು ಸ್ವಲ್ಪ ಕಾಫಿ ಮಾಡಿ ಕುಡಿಯೋಣ ಅನ್ನಿಸ್ತಿದೆ ಅಂದರು. ಕಾಫಿ ಮಾಡ್ತಾಯಿದ್ದೀನಿ. ಸೊ ಮಳೆ ಬರೋ ಥರನೂ ಇದೆ, ಮಳೆ ಬರ್ದಿರೋ ಥರನೂ ಇದೆ. ಬಟ್ ಕತ್ಲೇನೂ ಆಗಿಲ್ಲ. ಒಂಥರ ಚೆನ್ನಾಗಿತ್ತು. ವೆದರ್ ಅಂತೂ ಸೂಪರಾಗಿ. ಸಮ್ಟೈಮ್ಸ್ ಬ್ಯಾಂಗ್ಳೂರಂತೂ ಅಷ್ಟು ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಫ್ಯಾಮಿಲಿ ಟೈಮು ಒಂದು 1.5 ಅವರ್ ಅಲ್ಲಿ ನಾವು ಹೊರಗಡೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಕಾಫಿ ಮಾಡ್ತಾಯಿದ್ದೀನಿ. ಸೊ ಅದೇ ಸೇಮು ಸ್ವಲ್ಪನೇ ನಾನು ಶುಗರ್ ಹಾಕಿದೆ. ಶುಗರ್ ಅಂದರೆ ಬ್ರೌನ್ ಶುಗರು ಬ್ರೌನ್ ಶುಗರ್ ಎಲ್ಲ ಒಂದೇ. ಬಟ್ ಏನೋ ಒಂದು ಮನ್ಸಿಗೆ ಸಮಾಧಾನ, ವೈಟ್ ಶುಗರ್ ಯೂಸ್ ಮಾಡಿದೆ. ಈ ಶುಗರ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕುಡಿಯೋಣ ಅಂತ ಫೀಲ್ ಆಗುತ್ತೆ. ಸೊ ಅದೇ ಸೇಮು ನಮಗೆ ಸ್ಯಾಟರ್ಡೆ ಸಂಡೇ ಒಂದು 2 to 3 ಟೈಮ್ಸ್ ಆದರೂ ಕಾಫಿ ಕುಡಿತೀವಿ. ಅದು ಸ್ವಲ್ಪ ಆ ಗ್ಲಾಸ್ ಇದೆಯಲ್ಲ, ಚಿಕ್ಕ ಗ್ಲಾಸ್, ಅದರಲ್ಲಿ 1/4 ಭಾಗ ಅಷ್ಟೇ. ಇಬ್ಬರು ಸೇರಿ ಒಂದು 4ರಿಂದ 5 ಗುಟ್ಟಕ್ಕೆ ಬರುತ್ತೆ. 3 ಹೊತ್ತು ಕುಡಿದ್ರೂ ತುಂಬ ಕುಡಿಯಲ್ಲ, ಸ್ವಲ್ಪ ಕುಡಿತೀವಿ ಅಷ್ಟೇ. ಸೊ ಇಬ್ರಿಗೂ ಕಾಫಿ ಮಾಡ್ಕೊಂಡು ಹೋಗಿ ಹೊರಗಡೆ ಅವರು ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಇದು ಬಂದು ಈ ಟೈಮ್ ಏನು ಅಂದರೆ ಲಿಯನ್ ಮನಸ್ಸಲ್ಲಿ ಏನಿದೆಯೋ ಈ ಥರ ನಾವು ಕೂತ್ಕೊಂಡು ಮಾತಾಡಿದಾಗ ಅವಳ ಮನಸ್ಸಲ್ಲಿರೋದನ್ನೆಲ್ಲ ಅವಳ ಹತ್ರ ಕೇಳೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಅವಳಿಗೆ ಏನಾಯಿತು ಕ್ಲಾಸಲ್ಲಿ, ಅವಳಿಗೆ ಏನೇನು ಮಾಡಬೇಕು, ಪ್ರತಿಯೊಂದು ಅವಳು ಓಪನ್ ಅಪ್ ಆಗೋ ಅಂಥ ಒಂದು ಟೈಮು. ಸೊ ಖಂಡಿತವಾಗ್ಲೂ ಹೆಣ್ಮಕ್ಳು ಇಟ್ಕೊಂಡಿರೋರಾಗಲಿ ಗಂಡು ಮಕ್ಳು ಇಟ್ಕೊಂಡಿರೋರಾಗಲಿ ನಾವು ಮಕ್ಕಳಿಗೆ ಸ್ಪೇಸ್ ಕೊಡಬೇಕು. ಅವು ಮಾತಾಡೋದನ್ನು ನಾವು ಕೇಳಬೇಕು. ಸೊ ಅವಳದು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ತಾಳೆ. ಚೆನ್ನಾಗಿ ಅವ್ರ ಅಪ್ಪನ ಹತ್ರ ಶೇರು ಮಾಡ್ತಾಳೆ. ಹಾಗೆ ಅವ್ರ ಹತ್ರ ಸಜೆಷನ್ನು ತೊಗೊತಾಳೆ. ಫ್ರೆಂಡ್ಸ್ ಬಗ್ಗೆ ಹೇಳ್ತಾಳೆ, ಟೀಚರ್ಸ್ ಬಗ್ಗೆ ಹೇಳ್ತಾಳೆ, ಕ್ಲಾಸ್ ಹೆಂಗೆ ನಡೀತೋ ಅದ್ರ ಬಗ್ಗೆ ಹೇಳ್ತಾಳೆ. ಪ್ರತಿಯೊಂದನ್ನು ಅವ್ರ ಅಪ್ಪನ ಹತ್ರ ಶೇರ್ ಮಾಡ್ತಾಳೆ. ಹಾಗೆ ನಮ್ಮ ಜೊತೆ ಕೂತ್ಕೊಂಡಿದ್ದಾಗಲೇ ಶೇರ್ ಮಾಡ್ತಾಳೆ. ಸೊ ಸಮ್ಟೈಮ್ಸ್ ವೀಕ್ ಡೇಸಲ್ಲಿ ನಾನು ಕೇಳಿದ್ರು ಕೂಡ ಅವಳಿಗೆ ಏನು ಅಂದರೆ ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ, ಸ್ಕೂಲು, ಟ್ಯೂಷನ್ನು, ಕ್ಲಾಸಸ್ಸು ಅಂತ. ಸೊ ಕುತ್ಕೊಂಡು ಮಾತಾಡೋಷ್ಟು ಅವಳಿಗೆ ಟೈಮ್ ಇರಲ್ಲ. ಸೊ ಇವಾಗ ಸ್ಯಾಟರ್ಡೆ ಸಂಡೇಸ್ ಅಂದಾಗ ತುಂಬ ಫ್ರೀ ಇರೋದ್ರಿಂದ ಫ್ಯಾಮಿಲಿಗೆ ಕಂಪ್ಲೀಟಾಗಿ ಟೈಮ್ನ ಕೊಟ್ಬಿಡ್ತೀವಿ. ಸೊ ಅವರಿಬ್ಬರು ಹಾಗೆ ಮಾತಾಡ್ತಾನೇ ಇದ್ದರು. ಇನ್ನು ಲಿಯಾ ಏನೂ ತಿಂದಿರಲಿಲ್ಲ. ಬರಬೇಕಾದ್ರೆ ಯಾವಾಗಲೂ ಅವಳಿಗೆ ಏನಾದ್ರು ಕೊಡಿಸ್ಕೊಂಡು ಬರ್ತಾಯಿದ್ವಿ. ಇವತ್ತು ಅವಳಿಗೆ ಶಾಪಿಂಗ್ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಬೇಗ ಬಂದುಬಿಟ್ವಿ. ನಾನು ಅದಕ್ಕೆ 6:15 6:30 ಶುರು ಮಾಡಿಬಿಟ್ಟೆ ಅಡುಗೆನ. ಅವಳಿಗೆ ಹಸಿವಾದರೆ ಊಟ ಕೊಡಬೇಕು ಅಂತ. ಸೊ ಇವತ್ತು ಚಿತ್ರಾನ್ನ ಮಾಡು ಅಂತ ಅವಳೇ ಹೇಳಿದ್ಲು. ಹಾಗಾಗಿ ಅವಳಿಗೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಣ್ಣೆ ಅಂತೂ ತುಂಬ ಕಮ್ಮಿ. ನಾನು ಜಿಂಜರ್ ಆಯಿಲೇ ಯೂಸ್ ಮಾಡ್ತಿರೋದು. ಬಟ್ ಆದರೂ ತುಂಬ ಕಮ್ಮಿ, 1-2 ಸ್ಪೂನ್ ಹಾಕಿರ್ತೀನಿ ಅಷ್ಟೇ. ತುಂಬ ಬೇಳೆಗಳು, ಕಡಲೆಗಳು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ
ಬೆಳ್ಳುಳ್ಳಿ ತುಂಬ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಏನೂ ಬರಲ್ಲ, ತುಂಬ ಒಳ್ಳೆಯದು ಕೂಡ ಬೆಳ್ಳುಳ್ಳಿ ನಿಮಗೆ. ಸೊ ದೊಡ್ಡ ಸೈಜ್ದು ಒಂದು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿ, ಹಸಿಮೆಣ್ಸಿನ್ಕಾಯಿ, ಖಾರ ಇಲ್ದಿದ್ದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಬಿಕಾಸ್ ಅವಳಿಗೆ ಚಿತ್ರಾನ್ನ ತುಂಬ ಇಷ್ಟ, ಖಾರ ಇದ್ದರೆ ಪಾಪ ತಿನ್ನಲ್ಲ, ಅದಕ್ಕೋಸ್ಕರ ಕಮ್ಮಿ ಹಾಕ್ತೀನಿ. ಬಟ್ ಚಟ್ನಿ ಮಾಡಬೇಕಾದ್ರೆ ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ನಮ್ಮಿಬ್ಬರಿಗೆ ಚಟ್ನಿನ ಯೂಸ್ ಮಾಡ್ಕೊತೀವಿ. ಹಾಗಾಗಿ ಕರಿಬೇವು ಸೊಪ್ಪು, ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಆನಿಯನ್ ಚೆನ್ನಾಗಿ ಆ ಎಣ್ಣೆಯಲ್ಲೇ ಫ್ರೈ ಮಾಡಿ, ಏನೂ ಆಗೋಲ್ಲ. ಎಣ್ಣೆ ಇಲ್ಲ ಅಂತ ಅಂದ್ಕೋಬೇಡಿ, ಸ್ವಲ್ಪ ತಳ ಬಂದು ಚೆನ್ನಾಗಿರಬೇಕು ಬಾಣಲಿದು, ಆ ಥರ ತಳದ ನೋಡಿಕೊಂಡು ನೀವು ಟ್ರೈ ಮಾಡಿ. ಆವಾಗ ನಿಮಗೆ ಎಣ್ಣೆ ಇಲ್ಲ ಅಂದ್ರೂ ತಳ ಹಿಡಿಯಲ್ಲ. ಚೆನ್ನಾಗಿ ಅದು ಫ್ರೈ ಆಗ್ತಾ ಮೀಡಿಯಮ್ ಒಲೆಯಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸೈಡಲ್ಲಿ ಚಟ್ನಿ ಮತ್ತು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಈ ಥರ ಬೆಂದಾದಮೇಲೆ ಇನ್ನೇನು ರೈಸ್ ಆ್ಯಡ್ ಮಾಡ್ತೀನಿ ಅನ್ನುವಾಗ ಸ್ವಲ್ಪ ಒಂದು 2 ಸ್ಪೂನು, ಇಲ್ಲ ನೀವೊಂದು 3 ಲೆಮನ್ ಯೂಸ್ ಮಾಡ್ತೀರ ಅಂದರೆ ಹಾಫ್ ಲೆಮನ್ ಇದರಲ್ಲೇ ಹಾಕ್ಕೊಂಬಿಡಿ ಈ ಟೈಮಲ್ಲಿ. ಆವಾಗ ನಿಮಗೆ ಆ ಈರುಳ್ಳಿ ಎಲ್ಲ ಹುಳಿ ಹುಳಿಯಾಗಿ ಸೂಪರಾಗಿರುತ್ತೆ ಟೇಸ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ರೈಸ್ ಏನಿದೆಯೋ ಅದನ್ನು ಹಾಕಿ, ಅದ್ರ ಮೇಲೆ ಇನ್ನೂ 1.5 ಅಥವಾ ಎಷ್ಟು ಹುಳಿ ಬೇಕೋ ಅದ್ರ ತಕ್ಕಂಗೆ ನೀವು ಲೆಮನ್ನ ಜ್ಯೂಸ್ ತಗೊಂಡ್ಬಿಟ್ಟು ಮೇಲ್ಗಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚಿತ್ರಾನ್ನ ರೆಡಿ ಆಯಿತು. ಸೈಡಿಗೆ ಬಂದು ಆಮ್ಲೆಟಿಗೆ ಜಾಸ್ತಿ ಪೆಪ್ಪರು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ 3 ಫ್ಲೇವರಿಗೆ. ಸೊ ಚಟ್ನಿಗೆ ಏನೂ ಇಲ್ಲ, ಕಡಲೆ ಅಂದರೆ ಚಟ್ನಿ ಕಡಲೆ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಏನೂ ಕೊಟ್ಟಿಲ್ಲ ಅಷ್ಟೇ. ಸೊ ಸೂಪರಾಗಿ ಒಂದು ಡಿನ್ನರ್ ರೆಡಿಯಾಗಿದೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಟ್ರೈ ಮಾಡಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಇವತ್ತಿನ ವ್ಲಾಗ್ನ ನೋಡಿದ್ರಲ್ಲ ಈ ಫುಡ್ಡೇ ತಿನ್ನಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ವೆಯ್ಟ್ ಲಾಸಲ್ಲಿರೋರು ರೈಸ್ನ ಕಮ್ಮಿ ಮಾಡಿ, ಮಟನ್ ಅಂತೂ ತಿನ್ನಲೇಬೇಡಿ, ಆಯಿತಾ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಸೊ ಇದನ್ನು ತಿಂದುಬಿಟ್ಟಾದಮೇಲೆ ನಾವು ಯಾವತ್ತೂ ಮನೇಲಿ ಹೋಗಿ ಕೂರೋದು ಮಲಗೋದು ಮಾಡಲ್ಲ. ಸೊ ಬೇಗನೆ ತಿಂದುಬಿಟ್ವಿ, 7:15 ಬಂದುಬಿಟ್ವಿ ಹೊರಗಡೆ. ಸೊ 8 ಗಂಟೆಯಿಂದ 8:15 ತನಕ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಡೇ ಸಂಡೇನೇ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲಿ ಆಟ ಆಡ್ತಾ ಇರ್ತಾಳೆ ಫ್ರೆಂಡ್ಸ್ ಜೊತೆ, ನಾವು ಚೆನ್ನಾಗಿ ವಾಕ್ ಮಾಡ್ತೀವಿ. ಯಾಕಂದರೆ ಬೆಳಗಿಂದ ಚೆನ್ನಾಗಿ ತಿಂದಿದ್ದೀವಿ, ಹಾಗಾಗಿ ವಾಕಿಂಗ್ ಬಂದು ನಿಮಗೆ ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ 2 ಡೇಸ್ನ ನಾನು ವಾಕಿಂಗಿಗೆ ಅಂತಲೇ ಇಟ್ಕೊತೀನಿ, ಮಿಕ್ಕಿರೋಂಥ 5 ಡೇಸು ವರ್ಕೌಟ್ ಮಾಡ್ಕೊತೀನಿ. ಸೊ ಹಾಗೂ ವಾಕಿಂಗ್ ಮಾಡಿ ಆದಮೇಲೆ ನಮ್ಮ ಇಬ್ಬರು ಟೈಮ್ ಸ್ಪೆಂಡ್, ಅದು ನಾನು ಹಸ್ಬೆಂಡು ಏನು ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊತೀವಿ. ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಹೋಗಿ ಮಲಗೋದಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.